ಅವರು ಗೌರವ ಕೊಟ್ಟು ಬಂದು ಚಿಂತಾಮಣಿಗೆ ಬರ್ದಿರಾಗೋದೆ. ಯಾಕಂದರೆ ಎಸ್ ಪಿ ಸಾಹೇಬ್ರ ಮಾತಿಗೆ ಬೆಲೆ ಕೊಟ್ಟೆ. ಪದೇ ಪದೇ ಏನು ಮಾಡಿಲ್ಲ, ಕಾನೂನು ಉಲ್ಲಂಘನೆ ಮಾಡಿಲ್ಲ, ಹಂಗೇನ ಮಾಡಿದ್ರೆ ಅರೆಸ್ಟ್ ಮಾಡ್ರೆ ತಲೆ ಬಗ್ಸಿದ್ದೆ ಸರ್. ಸ್ವತಂತ್ರವಾಗಿ ಓಡಾಡ್ತಾ ಇದ್ದೀವಿ ಅಂದರೆ ಅದಕ್ಕೆ ಕಾರಣ ಪೊಲೀಸ್ ಇಲಾಖೆ. ಆದರೆ ಚಿಂತಾಮಣಿಯಲ್ಲಿ ನಮ್ಮ ವಿರುದ್ಧ ಆಗಿರುವಂಥದ್ದು ಒಂದು ಪ್ರಕರಣ 107 ಕೇಸು. ಆ ಪ್ರಕರಣ ಆಗಿ ಒಂದು 4 ತಿಂಗಳಾಯಿತು. ಚಿಂತಾಮಣಿಗೆ ಸಂದೇಶ ಹೋಗಬಾರ್ದು ಅಂತೇಳ್ಬಿಟ್ಟು ಮಾತಾಡಿದ್ದೆ. ಆವಾಗ ನಾನು ಮಾನ್ಯ ಶ್ರೀ ಎಸ್ ಪಿ ಸಾಹೇಬ್ರ ಒಂದು ಡೈರೆಕ್ಷನ್ಸ್ ಪ್ರಕಾರ ನಾನು ಇಲ್ಲಿ ಗಂಟ ಚಿಂತಾಮಣಿಗೆ ಹೋಗಿದ್ದೆ. ಯಾಕಂದರೆ ಹೇಳಿದ್ದಾರೆ ದೊಡ್ಡವರು ಅಂತ. ಅದಾದಮೇಲೆ ಅಲ್ಲಿ ಚಿಂತಾಮಣಿಯಲ್ಲಿ ಆಗಿರೋದಕ್ಕೆ ಸಂಬಂಧಪಟ್ಟಂಗೆ ಅದ್ಯಾವುದೋ ಒಂದು ಕೇಸಲ್ಲಿ ಸಂದೇಶ ಜಮೀನು ವಿಚಾರದಲ್ಲಿ ಹೋಗಿದ್ದ ಅಂತೇಳ್ಬಿಟ್ಟು ಅದು ಕೇಸ್ ಆಗಿರೋದು. ಅದಕ್ಕೆ ಸಂಬಂಧಪಟ್ಟಂಗೆ ಈಗೇನು ಮಾಡಿದರು, ಚಿಕ್ಕಬಳ್ಳಾಪುರ ತಾಲೂಕು ಆಫೀಸ್ ಮುಂದೆ ಹೋರಾಟ ಮಾಡೋ ಕೂಡ ಸಂದೇಶ ಬರಬಾರ್ದು ಅಂತ ಆರ್ಟಿಕಲ್ 19(1)A ಏನು ಹೇಳಿದ್ರು. ಯಾಕೆ ನಾನು ಬರಬಾರ್ದು? ಚಿಕ್ಕಬಳ್ಳಾಪುರ ಇದರಲ್ಲಿ ಮುಗಿದಲ್ಲಿ ಸಂಬಂಧಪಟ್ಟಂಗೆ ಏನು ಮಾಡಿದ್ರು, ಅದಕ್ಕೆ ಸಂಬಂಧಪಟ್ಟಂಗೆ ಕೋರ್ಟಲ್ಲಿ ನಡೀತಾ ಇದೆ. ಅದಕ್ಕೆ ಇದಕ್ಕೆ ಏನು ಡಿಫ್ರೆನ್ಸು ನನಗೇನೋ ಒಂದು ಅರ್ಥ ಆಗಿಲ್ಲ. ಆಮೇಲೆ ಈಗ ಬಾಗೇಪಲ್ಲಿ ಹೋರಾಟ, ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಎಷ್ಟೇ ದೊಡ್ಡ ಹೋರಾಟ ಮಾಡಿದ್ರು ಸೂಕ್ತ ಭದ್ರತೆ ಕೊಡಬೇಕಾಗಿರೋಂಥದ್ದು ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ತನಕ ಏನೂ ಮಾತಾಡಿಲ್ಲ. ಅಲ್ಲಿರೋಂಥ ಸಬ್ ಇನ್ಸ್ಪೆಕ್ಟರ್ ಸಾರನ್ನು ಅಷ್ಟೇ ತುಂಬ ಸಪೋರ್ಟ್ ಮಾಡ್ತಾನೇ ಇದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸಂದೇಶ ಬರಬಾರ್ದು ಅಂತೇಳ್ಬಿಟ್ಟು ಒಂದಷ್ಟು ಕೆಲ ಪೊಲೀಸ್ ಅಧಿಕಾರಿಗಳು ಮಾತಾಡ್ತಾ ಇರೋಂಥದ್ದು ಯಾವ ಥರ ನಡೀತಾ ಇದೆ, ಇದರಿಂದ ಏನು ನಡೀತಾ ಇದೆ ಅನ್ನೋದು ಸ್ವಲ್ಪ ಕನ್ಫ್ಯೂಸ್ ಸರ್. ಅದೇ ನಾನು ಹೇಳಿದ್ದೀನಿ, 100 ಕೇಸ್ ಮಾಡಿ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿದ್ರೂ ಪರವಾಗಿಲ್ಲ ಸರ್, ಬಾಗೇಪಲ್ಲಿ ಹೋರಾಟ ನಡೆಯುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ದೀನಿ. ಆಮೇಲೆ ಚಿಕ್ಕಬಳ್ಳಾಪುರದಲ್ಲಿರೋಂಥ ಎಷ್ಟೋ ಜನ ಬಡವರಿಗೆ ಒಂದಷ್ಟು ಜನಕ್ಕೆ ನ್ಯಾಯ ಕೊಡಿಸೋದಕ್ಕೋಸ್ಕರ ನಾನು ಚಿಕ್ಕಬಳ್ಳಾಪುರಕ್ಕೆ ಬರ್ತೇನೆ. ಮಾಡೇ ಇಲ್ವಲ್ಲ ನಮಗೆ, ಅವ್ರಿಗೆ ಇದಕ್ಕೆ ಜಮೀನಿಗೆ ಅದಕ್ಕೆ ಸಂಬಂಧನೇ ಇಲ್ವಲ್ಲ. ಏನು ಡಿಫ್ರೆನ್ಸ್ ಅಂತ ಗೊತ್ತಾಗ್ತಾ ಇಲ್ಲ ಸರ್. ಯಾವುದೋ 12 ದಿನ ಆದಮೇಲೆ 13ನೇ ದಿನ FIR ಮಾಡ್ತಾರೆ. ಬಂಗಾರ ಇದು ಚಿಕ್ಕಬಳ್ಳಾಪುರ ರೂಟಲ್ಲಿ ಸರ್ವೇಯರ್ಸ್ ಬಂದಿದ್ದ ದಿನ ಸರ್ವೇಯರ್ಸ್ ಹತ್ರ ಗಲಾಟೆಗಳು ನಡೆದೈತೆ ಅಂತ ಹೇಳ್ಬಿಟ್ಟು FIR ಮಾಡ್ತಾರೆ. ಸರ್ವೇ ದಿನ ನಾನು ಜಾಗದಲ್ಲೇ ಇಲ್ಲ, ಇದೀನೇನಪ್ಪ ಗುಡ್ಡಳ್ಳಿ ಅವರು ಜಾಗದಲ್ಲೇ ಇಲ್ಲ. ಅದು ಯಾವ ಥರ ಏನು ಮಾಡಿದಾರೆ ಅಂತ ಗೊತ್ತಿಲ್ಲ ಸರ್. ಇರಲಿ, ಒಳ್ಳೇದಾಗಲಿ. ಕಾನೂನಾತ್ಮಕವಾಗಿ ಎಲ್ಲದನ್ನೂ ಫೇಸ್ ಮಾಡೋಣ ಸರ್. ಹೋರಾಟ ಹೋಗಿ ಓಡಾಗುವಂಥದ್ದು ಬೇಡ. ಈಗ ಎಲ್ಲ ಥರ ಕೇಸುಗಳು ನೋಡ್ಕೊಂಡು ಬಂದಿದ್ದೀವಿ, ಅರೆಸ್ಟ್ಗಳು, ಜೈಲುಗಳು ಎಲ್ಲದನ್ನೂ ನೋಡ್ಕೊಂಡು ಬಂದಿದ್ದೀವಿ. ಸಮಾಜದಲ್ಲಿ ಶಾಂತಿಯುತ ಕದಡೋ ಅಂಥ ಕೆಲಸ ನಾನು ಮಾಡ್ತಾ ಇಲ್ಲ. ಹಂಗಾಗಿ ಶಾಂತಿಯುತವಾಗಿ ನಮ್ಮವ್ರ ಜಮೀನುಗಳನ್ನೆಲ್ಲ ಕಿತ್ಕೊಂಡ್ಬಿಟ್ರೆ ಹೋರಾಟ ಮಾಡೋದು ಕೂಡ ನಮ್ಮ ರೈಟ್ಸ್ ಅಲ್ವಾ, ಅದ್ರ ಪ್ರಕಾರ ಹೋರಾಟ ಮಾಡ್ತಾಯಿದ್ವಿ. ಏನಿಲ್ಲಣ್ಣ, ಈಗ ಚಿಕ್ಕಬಳ್ಳಾಪುರ ಇಲ್ಲಿ ಬಂದು ತಾಲೂಕು ಆಫೀಸ್ ಮುಂದೆ ಹೋರಾಟ ಮಾಡುವಾಗ ಮಾಡಬಾರ್ದು, ಸಂದೇಶ ಬರಬಾರ್ದು ಅಂತ ಹೇಳ್ಬಿಟ್ಟು ಹೇಳಿದರು. ಅವ್ರಿಗೆ ಗೌರವ ಕೊಟ್ಕೊಂಡು ಬರ್ದಿರೋ ಇದ್ದೋದೆ. ನೆಕ್ಸ್ಟು ಬಾಗೇಪಲ್ಲಿಯಲ್ಲಿ ನಡೆಯೋಂಥ ಹೋರಾಟ ಮಾಡ್ತೀವಿ. ಈಗ ಹೋರಾಟ ಮಾಡಿದ್ರೆ ಕೇಸ್ ಹಾಕ್ತಾರಂದರೆ ಹಾಕಲಿ ಸರ್, ತೊಂದರೆ ಇದೆ. ಜಾಸ್ತಿ ನಡೀತಾ ಇರುತ್ತಲ್ಲ ಸರ್. ಈಗ ಕೊಲೆ ಮಾಡೋದಕ್ಕೆ ಹಿಂದಕ್ಕೆ ಹೋಗಿಲ್ಲ, ಕೊಲೆ ಮಾಡೋದಕ್ಕೆ ಎಲ್ಲ ಥರ ರೆಡಿ ಮಾಡ್ಕೊಂಡಿದ್ದಾರೆ. ನನ್ನನ್ನು ಕೊಲೆ ಮಾಡೋದಕ್ಕೆ ಎಲ್ಲ ಥರ ರೆಡಿ ಮಾಡ್ಕೊಂಡಿದ್ದಾರೆ. ಈಗ ಬಾಗೇಪಲ್ಲಿಯಲ್ಲಿ ಪ್ರಶ್ನೆ ಮಾಡಿರೋರ ಮೇಲೆ ಎಷ್ಟು ಜನರ ಮೇಲೆ ರೌಡಿ ಶೀಟರ್ಗಳಾಗಿಲ್ಲ, ಎಷ್ಟು ಜನರ ಮೇಲೆ ಕೇಸುಗಳಾಗಿಲ್ಲ. ನಮ್ಮ ಮೇಲೂ ಆಗಲಿ ಫೇಸ್ ಮಾಡೋಣ ಸರ್, ಒಳ್ಳೇದಾಗಲಿ. ಏನಿಲ್ಲ ಸರ್, ನನ್ನ ಮೇಲೆ 1000 ಮಾಡಿದ್ರು ಪೊಲೀಸ್ ಇಲಾಖೆಯವರು. ನಾನು ಪೊಲೀಸ್ ಇಲಾಖೆ ವಿರುದ್ಧ ಒಂದೇ ಒಂದು ಮಾತು ಕೂಡ ಮಾತಾಡಲ್ಲ. ಥ್ಯಾಂಕ್ ಯು.